ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆಗಳು ಮಮತಾ ಶಿವಪುತ್ರಚಾರ್ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಮಾಹಿತಿ ನಾನು ಕೊಡ್ತಾ ಇರೋ ಮಾಹಿತಿ ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ನ ವಿಸಿಟ್ ಮಾಡಿಬಿಟ್ಟು ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಎಲ್ಲ ವೀಕ್ಷಕರಿಗೂ. ನಮಸ್ತೆ ವೀಕ್ಷಕರೇ. ನಾನಿವತ್ತು ಬೇಸಿಗೆಗಾಲ ತುಂಬ ಇರಿದೆ. ಅದರಲ್ಲೂ ಈ ಸರಿ ಬೇಸಿಗೆ ತುಂಬ ಇದೆ. ಕರ್ನಾಟಕದಲ್ಲಾಗಿರ್ಬೋದು, ಎಲ್ಲೋ ಆಗಿರ್ಬೋದು. ಬೇಸಿಗೆಯಿಂದ ಈಗಿನ ಒಂದು ನಮ್ಮ ಇರೋ ಸ್ಥಿತಿಲಿ ಆಹಾರ ಒಂದು ನಮ್ಮ ದೇಹಕ್ಕೆ ಸೇರ್ತಾ ಇರೋದು ಕಡಿಮೆ ಆಗ್ತಿದೆ. ನೀರಿನ ಅಂಶ ಜಾಸ್ತಿ ಕುಡಿಬೇಕು ಅನಿಸುತ್ತೆ. ಊಟ ಸೇರದೆ ಇರೋಂಗಾಗೋದು. ಈ ಊಟ ಸೇರದೆ ಇದ್ದ ಏನಾಗ್ತೀವಿ, ಶಕ್ತಿಹೀನರು ಆಗ್ತಾ ಇದ್ದೀವಿ. ಅವಾಗ ನಾವು ಏನು ಒಂದು ರೆಮಿಡಿ ಮಾಡ್ಕೋಬೋದು ಮನೇಲಿ, ಯಾವ ರೀತಿ ಆಹಾರ ಸೇವಿಸ್ಬೋದು ಅಂತ ಹೇಳಿ ನಾನು ಇವತ್ತಿನ ದಿನ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ. ಇವಾಗ ಏನಾಗ್ತಿದೆ, ಹಣ್ಣುಗಳನ್ನ ತುಂಬ ಜಾಸ್ತಿ ತಿನ್ನಬೇಕು ಅನಿಸುತ್ತೆ, ಐಸ್ ಕ್ರೀಮ್ ಜಾಸ್ತಿ ತಿನ್ನಬೇಕು ಅನಿಸುತ್ತೆ, ಜ್ಯೂಸ್ಗಳನ್ನ ಕುಡಿಬೇಕು ಅಂತ ಅನಿಸುತ್ತೆ ಅಲ್ವಾ. ಆದರೆ ನೀವು ಈ ಜ್ಯೂಸ್ ಕುಡಿಬೇಕು ಅನ್ನಿಸ್ದಾಗೆಲ್ಲ ಏನು ಮಾಡ್ತೀರಾ, ಅಂಗಡಿಗೆ ಹೋಗ್ಬಿಟ್ಟು ಅಥವಾ ಬೇಕ್ರಿಯಲ್ಲಿ ಅಥವಾ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಈ ಕಲರ್ ಜ್ಯೂಸ್ ಅಂತಾರೆ, ಅದು ಮಾ ಜ್ಯೂಸ್ ಆಗಿರ್ಬೋದು, ಸ್ಟ್ರಾಬೆರಿ, ಈ ಥರ ಎಲ್ಲ ಜ್ಯೂಸ್ಗಳು ಅದು ಕಲರ್ ಆ್ಯಡ್ ಆಗಿರುತ್ತೆ. ಬಟ್ ಅದು ಯಾರು ಯೂಸ್ ಮಾಡಬೇಡಿ, ಆರೋಗ್ಯಕ್ಕೆ ತುಂಬ ಹಾನಿಕರ ಅಂತ ಹೇಳ್ಬೋದು ನಾವು. ಅದ್ರ ಬದಲು ನೀವು ಮನೆಯಲ್ಲೇ ಫ್ರೆಶ್ಶಾಗಿ ಜ್ಯೂಸ್ ಮಾಡ್ಕೊಳ್ಳಿ. ಅದ್ರ ಕಂಟೆಂಟ್, ಅದರ ರೆಸಿಪಿಗಳು, ಫ್ರೂಟ್ ರೆಸಿಪಿಗಳನ್ನ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ನೀವು ಸೇವಿಸಿ. ಆಹಾರ ಕಡಿಮೆ ಹೋಗೋದ್ರಿಂದ ನಾವು ಅತಿ ಹೆಚ್ಚಾಗಿ ಹಣ್ಣನ್ನು ತೊಗೊಂಡು ಬರ್ತಾ ಇರ್ತೀವಿ, ಅದಕ್ಕೆ ಮಸಾಲೆ ಆ್ಯಡ್ ಮಾಡಿ ತಿಂತೀವಿ. ಮಸಾಲೆ ಆ್ಯಡ್ ಮಾಡಿ ತಿನ್ನಬೇಡಿ. ಮಸಾಲೆಯಿಂದನೂ ಸಹ ಬೇಸಿಗೆಗಾಲದಲ್ಲಿ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಂಥದ್ದು ವಸ್ತುಗಳನ್ನ ಇದಕ್ಕೆ ಬಳಸಬೇಕು ಅನ್ನೋದೊಂದು ನಿಯಮ ಇರುತ್ತೆ. ಅದೇ ರೀತಿ ಬಳಸಿಬಿಟ್ಟು ಆಹಾರಗಳನ್ನ ರೆಡಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ತುಂಬ ಹೆಲ್ತಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಕೆಲವೊಬ್ಬರಿಗೆ ಈ ಬಿಸಿಲಲ್ಲಿ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ಕಾಲು ಉರಿ ಬರೋದು, ಅಥವಾ ಫೇಸ್ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗೋದು, ಆಮೇಲೆ ಮುಖ ಎಲ್ಲ ತ್ವಚೆ ಹೀನ ಆಗೋದು, ಆ ರೀತಿಯಲ್ಲಾಗುತ್ತೆ. ಆಮೇಲೆ ಊಟ ಎಲ್ಲ ಸರಿಯಾಗಿ ಸೇರಲ್ಲ, ಜಂಕ್ ಫುಡ್ ಯೂಸ್ ಮಾಡ್ತಾರೆ. ಊಟ ಹೋಗಲ್ಲ ಅಂತೇಳಿ ಅವಾಗ ಏನು ಮಾಡ್ತಾರೆ, ವೇಟ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳಿಗಂತೂ ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ ಯೂಸ್ ಮಾಡೋದ್ರಿಂದ PCODನೂ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಆದಷ್ಟು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಮನೇಲೇ ನಾನು ಯಾವ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಮಾಡ್ಬೋದು ಅಂತ ನಮ್ಮ ಚಾನಲ್ನ ವೀಕ್ಷಿಸಿ. ಆದಷ್ಟು ನಾನು ನಿಮಗೆ ರೀಚ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದರಲ್ಲಿ ನಾನಿವತ್ತೊಂದು ನಿಮಗೆ ರೆಸಿಪಿ ಏನಂದರೆ ಫ್ರೂಟ್ಸ್ ರೆಸಿಪಿ ತರ್ತಾ ಇದ್ದೀನಿ. ಇನ್ಸ್ಟಂಟಾಗಿ ಸ್ವಲ್ಪ ಸಣ್ಣ ವಿಧಾನದಲ್ಲಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ಬಟ್ ಅಷ್ಟೇ ಹೆಲ್ತಿಯಾಗಿರುತ್ತೆ ಈ ರೆಸಿಪಿ. ಅದು ಯಾವುದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ರೆಸಿಪಿಯಲ್ಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದರಿಂದ ನಿಮಗೆ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸಹ ಮೊದಲು ತಿಳಿಸ್ಕೊಡ್ತೀನಿ. ಯಾಕಂದರೆ ಅದರಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ ನಾನು ತಿಳಿಸ್ಕೊಟ್ಟಾಗ ಮಾತ್ರ ತಾನೇ ನಿಮಗೆ ಹೌದು ನಾನು ಈ ಆಹಾರನ ತೊಗೋಬೋದು ಅಂತೇಳಿ ಖುಷಿ ಆಗುತ್ತಲ್ವ. ಹಾಗಾಗಿ ನಾನು ಇದರಲ್ಲಿರೋ ಬೆನಿಫಿಟ್ಸ್ ಏನು ಫ್ರೂಟ್ಸಿಂದ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ಈ ಒಂದು ರೆಸಿಪಿಗೆ ಪಪ್ಪಾಯ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ಪಪ್ಪಾಯದಿಂದ ಏನಪ್ಪ ನಿಮಗೆ ಯೂಸಸ್ ಇದೆ ಅಂದರೆ, ಇದನ್ನು ಆದಷ್ಟು ಎಲ್ಲರೂ ಖಾಲಿ ಹೊಟ್ಟೆಲಿ, ಬೆಳಗಿನ ಜಾವ ಖಾಲಿ ಹೊಟ್ಟೆಲಿ ತಿನ್ನಬೇಕು ಅಂತ ಒಂದು ನಿಯಮ ಇದೆ. ದೊಡ್ಡವರೇ ಮಾಡಿದ್ದಾರೆ ಇದನ್ನು. ಖಾಲಿ ಹೊಟ್ಟೆಲೇ ಯಾಕೆ ತಿನ್ನಬೇಕು, ನಾವು ಹಗಲೆಲ್ಲ ಯಾಕೆ ತಿನ್ನಬಾರ್ದು ಬೇಸಿಗೆಯಲ್ಲಿ ಅಂತಂದರೆ, ಇದು ಒಂದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಪಪ್ಪಾಯನ. ಹಾಗೆ ಬೆಳಗ್ಗಿನ ಜಾವದಲ್ಲಿ ಬೆಳಗ್ಗೆ ಎದ್ದು ಹಾಳು ಹೊಟ್ಟೆಲಿ ತಿನ್ನೋದ್ರಿಂದ ಕಣ್ಣಿಗೆ ತುಂಬ ಬೆನಿಫಿಟ್ ಇದೆ. ಆಮೇಲೆ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಆಗುತ್ತೆ. ಇನ್ನು ತುಂಬ ಪ್ರಯೋಜನಗಳಿದೆ. ಶುಗರ್ ಅಂದರೆ ತುಂಬ ಎಲ್ಲರೂ ಭಯಪಡ್ತಾರೆ. ಇದಕ್ಕೆ ಮೇನ್ ಕಾಸಸ್ಸೇ ಶುಗರ್ ಡೌನ್ ಆಗುತ್ತೆ. ಇದನ್ನು ತಿಂದರೆ ಮೇಂಟೈನ್ ಮಾಡ್ಬೋದು ನೀವು. ತ್ವಚೆಯಲ್ಲಿರೋ ರೋಗ, ಒಂದು ತ್ವಚೆಯಲ್ಲೆಲ್ಲ ಚೆನ್ನಾಗಿ ಪಿಂಪಲ್ಸ್ ಆಗಿರ್ಬೋದು, ಕಾಂತಿಯುಕ್ತವಾಗಿ ನಿಮ್ಮ ಫೇಸ್ ಕಾಣಲಿಕ್ಕೆ ತುಂಬ ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೋಬೋದು ಪಪ್ಪಾಯದಿಂದ. ಹಾಗೆ ಕೂದಲೆಲ್ಲ ಚೆನ್ನಾಗಿ ಬಿಡುತ್ತೆ. ಇದೊಂದು ರೋಗ ನಿರೋಧಕ ಶಕ್ತಿ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಮೊದಲನೇದು, ಇದು ಜೀರ್ಣಕ್ರಿಯೆನ ಸುಧಾರಿಸುತ್ತೆ. ಎರಡನೇದು, ಶುಗರ್ ಪೇಷಂಟ್ಗಳು ತಿನ್ಬೋದು. ಶುಗರ್ ಪೇಷಂಟ್ ಅಂತ ಎಲ್ಲರೂ ತಿಂತಾರೆ, ಬಟ್ ಮೇಯ್ನಾಗಿ ಶುಗರ್ ಪೇಷಂಟ್ ಯೂಸ್ ಮಾಡ್ತಾರೆ. ಆಮೇಲೆ ಕಣ್ಣಿನ ಆರೋಗ್ಯ ಯೂಸ್ ಮಾಡ್ತಾರೆ. ಆಮೇಲೆ ಮಲಬದ್ಧತೆ ಕಡಿಮೆ ಆಗುತ್ತೆ ಈ ಪಪ್ಪಾಯ ಯೂಸ್ ಮಾಡೋದ್ರಿಂದ. ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಮಲಬದ್ಧತೆಯನ್ನು ಆದಷ್ಟು ದೂರ ಇಡುತ್ತೆ ಈ ಪಪ್ಪಾಯ ಹಣ್ಣು. ಇನ್ನು ತುಂಬ ಅತಿ ಹೆಚ್ಚು ಉಪಯೋಗ ಈ ಪಪ್ಪಾಯ ಹಣ್ಣಲ್ಲಿ ಇದೆ ಅಂತ ತಿಳಿಸ್ಕೊಡ್ತಾ ನಾನು ಇನ್ನೊಂದು ಹಣ್ಣನ್ನು ಯೂಸ್ ಮಾಡ್ತೀನಿ. ಆ ಹಣ್ಣಿನ ಬಗ್ಗೆನೂ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ. ನಾನು ನೆಕ್ಸ್ಟ್ ಇದಕ್ಕೆ ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಹಣ್ಣನ್ನು ಸಹ ಯೂಸ್ ಮಾಡ್ತಾಯಿದ್ದೀನಿ. ಈ ದ್ರಾಕ್ಷಿ ಹಣ್ಣಲ್ಲೂ ಸಹ ವಿಟಮಿನ್ ಸಿ ಹೇರಳವಾಗಿದೆ ಈ ಹಣ್ಣಲ್ಲೂ ಸಹ. ಇದು ಸಹ ಮುಖದ ತ್ವಚೆಯನ್ನು ಕಾಪಾಡುತ್ತೆ, ತೂಕ ಇಳಿಸುತ್ತೆ. ಆಮೇಲೆ ಹೃದಯ ರೋಗಕ್ಕೆ ಸಹ ಅತಿ ಹೆಚ್ಚು ಯೂಸ್ ಆಗುತ್ತೆ. ನೆಕ್ಸ್ಟ್ ಕಣ್ಣಿನ ದೃಷ್ಟಿನೂ ಇದರಲ್ಲಿ ಚೆನ್ನಾಗಾಗುತ್ತೆ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ಈ ಹಣ್ಣುಗಳಿಂದ ಎಲ್ಲ ತುಂಬ ದೇಹಕ್ಕೆ ಯೂಸ್ಫುಲ್. ನೀವು ಹೊರಗಡೆ ರೆಡಿ ಜ್ಯೂಸ್ ಕುಡಿತಿಲ್ಲ, ಅದಕ್ಕಿಂತ ತುಂಬ
ಯೂಸ್ಫುಲ್ ಆಗಿದೆ ಈ ಹಣ್ಣುಗಳಿಂದ. ಮತ್ತು ಏನಪ್ಪ ಅಂದರೆ ಗ್ರೇಪ್ಸ್ ಯೂಸ್ ಮಾಡೋದ್ರಿಂದ ಚರ್ಮ ರೋಗ ಇರ್ಬೋದು ಅಥವಾ ಚರ್ಮ ಕಾಂತಿ ಬರೋದು, ಆಮೇಲೆ ಕೂದಲು ಯಾರಿಗೆಲ್ಲ ಉದುರ್ತಾ ಇರುತ್ತಲ್ಲ, ಈ ಕೂದಲು ಉದುರೋದೆಲ್ಲ ಕಡಿಮೆ ಆಗುತ್ತೆ ಅತಿ ಸರಳವಾಗಿ ಅಥವಾ ನಿಯಮಿತವಾಗಿ ಯೂಸ್ ಮಾಡೋ ದ್ರಾಕ್ಷಿ ಹಣ್ಣನ್ನು ಯೂಸ್ ಮಾಡೋದ್ರಿಂದ ಸಹ ಇದೆಲ್ಲ ರೋಗಗಳಿಗೆ ಮದ್ದಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಅನಾನಸ್ ಹಣ್ಣನ್ನು ಸಹ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅನಾನಸಲ್ಲೂ ಸಹ ವಿಟಮಿನ್ ಸಿ ತುಂಬ ಹೇರಳವಾಗಿದೆ. ಇದರಲ್ಲಿ ಉರಿಯೂತ ಕಡಿಮೆ ಆಗುತ್ತೆ, ಯಾರಿಗೆಲ್ಲ ಉರಿಯೂತ ಇರುತ್ತಲ್ಲ ಆ ಬಾಡಿಯಲ್ಲಿ ಆ ಉರಿಯೂತ ಕಡಿಮೆ ಆಗುತ್ತೆ. ಆಮೇಲೆ ಕೀಲು ನೋವು ಯಾರಿಗೆಲ್ಲ ಇರುತ್ತೆ, ಇದನ್ನು ಹಣ್ಣನ್ನು ನಿಯಮಿತವಾಗಿ ಯೂಸ್ ಮಾಡೋದ್ರಿಂದ ಕೀಲು ನೋವು ಸಹ ಕಡಿಮೆ ಆಗ್ತಾ ಬರುತ್ತೆ. ಫೈಬರ್ ಕಂಟೆಂಟು ಸಹ ತುಂಬ ಚೆನ್ನಾಗಿದೆ ಈ ಹಣ್ಣಲ್ಲಿ. ಆದಷ್ಟು ಈ ಹಣ್ಣನ್ನು ನಿಯಮಿತವಾಗಿ ಯೂಸ್ ಮಾಡೋದ್ರೆ ನಾನು ಹೇಳ್ತಿದ್ದೀನಲ್ಲ ಈ ಎಲ್ಲ ರೋಗಗಳನ್ನ ನೀವು ಸುಧಾರಿಸ್ಕೋಬೋದು. ನೆಕ್ಸ್ಟ್ ನಾನು ಚೆರಿ ಯೂಸ್ ಮಾಡ್ತಾಯಿದ್ದೀನಿ. ಈ ಚೆರಿ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ, ಅದರಲ್ಲಿ ಅಷ್ಟೇ ಒಂದು ಪ್ರೋಟೀನ್ ಸಹ ಇರುತ್ತೆ. ಈ ಕೆಲವೊಬ್ಬರಿಗೆ ಇತ್ತೀಚಿನ ದಿನಗಳಲ್ಲಿ ನಿದ್ರೆ ಸಮಸ್ಯೆ ತುಂಬ ಕಾಡ್ತಾ ಇದೆ. ನಿದ್ರೆ ಸಮಸ್ಯೆ ಅಂತೂ ಹೇಳಲಾರದಷ್ಟು ಸಮಸ್ಯೆ. ಅದನ್ನು ನಾವು ಮೆಡಿಷನಿಂದ ಕ್ಯೂರ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತಾರೆ ಡಾಕ್ಟ್ರೆಲ್ಲ, ತಕ್ಕ ಮಟ್ಟಿಗೆ ನಿದ್ರೆ ಬರೋಂಥ ಕಂಟೆಂಟ್ ಸ್ವಲ್ಪ ಯೂಸ್ ಮಾಡಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ ಕಂಟೆಂಟ್ನ ಸ್ವಲ್ಪ ಯೂಸ್ ಮಾಡಿ ನಮಗೆ ನಿದ್ರೆ ಬರೆಸ್ಬೋದು. ಬಟ್ ನಾವು ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಹೇಳಿದರೆ ಈ ಚೆರಿ ಹಣ್ಣನ್ನು ಯೂಸ್ ಮಾಡಿ ನಿಯಮಿತವಾಗಿ. ನಿದ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನಿದ್ರೆ ಗುಣಮಟ್ಟನ ಸಾಧ್ಯವಾದಷ್ಟು ನಿಮಗೆ ಕ್ವಾಲಿಟಿ ಸ್ಲೀಪ್ ಅಂತ ಹೇಳ್ಬೋದು. ಕ್ವಾಲಿಟಿ ಸ್ಲೀಪ್ನ ನೀವು ಎಂಜಾಯ್ ಮಾಡ್ಬೋದು ಈ ಹಣ್ಣನ್ನು ಯೂಸ್ ಮಾಡೋದ್ರಿಂದ. ಅಷ್ಟಲ್ಲದೆ ಈ ಚೆರಿ ಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ತುಂಬ ಸಮೃದ್ಧವಾಗಿದೆ. ಕ್ವಾಲಿಟಿ ಸ್ಲೀಪ್ ಅಂತ ಹೇಳಿದ್ನಲ್ಲ, ಕ್ವಾಲಿಟಿ ಸ್ಲೀಪ್ ಕೂಡ ಚೆನ್ನಾಗುತ್ತೆ. ಅಸಿಡಿಟಿ ಪ್ರಾಬ್ಲಮ್ ಮೇನ್ ಇವಾಗಿನ ಇದರಲ್ಲಿ ಅಸಿಡಿಟಿ ಪ್ರಾಬ್ಲಮ್ ಎಲ್ರಿಗೂ ಒಂದು ಮೇನ್ ಪಡಂಭೂತ ಅಂತ ಹೇಳ್ತಾರಲ್ಲ, ಆ ರೀತಿ ಕಾಡ್ತಾಯಿದೆ ಎಲ್ರಿಗೂ ಅಲ್ವಾ. ಆ ಒಂದು ಭೂತನ ನಿಮ್ಮಿಂದ ಹೋಗಲಾಡಿಸ್ಬೇಕು ಅಂದರೆ ಈ ಹಣ್ಣನ್ನು ಯೂಸ್ ಮಾಡಿ. ಆದಷ್ಟು ನಿಯಮಿತವಾಗಿ ಯೂಸ್ ಮಾಡಿದ್ರೆ ಅಸಿಡಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನು ದಾಳಿಂಬೆ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ದಾಳಿಂಬೆ ಹಣ್ಣಲ್ಲಿ ಅಂತೂ ಹೇಳಲಾರ್ದಷ್ಟು ಪ್ರೋಟೀನ್ಗಳಿದೆ ಅಲ್ವಾ. ಇದರಲ್ಲೂ ಸಿ ವಿಟಮಿನ್ ಇದೆ, ಎ ವಿಟಮಿನ್ ಇದೆ, ಇ ವಿಟಮಿನ್ ಇದೆ. ಇಷ್ಟೆಲ್ಲ ವಿಟಮಿನ್ ಇರೋದ್ರಿಂದ ದಾಳಿಂಬೆ ಹಣ್ಣನ್ನು ಯಾವುದಕ್ಕೆಲ್ಲ ಯೂಸ್ ಮಾಡೋದು, ಮೊದಲು ಮೇನ್ ಏನಂದರೆ ರಕ್ತಹೀನತೆ ಇರೋರಿಗೆ ಯೂಸ್ ಮಾಡ್ತಾರೆ. ಆಮೇಲೆ ಇದರಲ್ಲೂ ಸಹ ನಾವು ಫೇಸ್ ಪ್ಯಾಕ್ ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಹಣ್ಣನ್ನು ತಿಂದ್ಬಿಟ್ಟು ಕೆಲವರು ಎಲ್ಲರೂ ಬಿಸಾಕ್ತಾರೆ. ಬಟ್ ಆ ಹಣ್ಣಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಆ ಸಿಪ್ಪೆನ ಒಣಗಿಸ್ಬೇಕು. ಒಂದು ಡ್ರೈ ಆಗೋರು ತುಂಬ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡ್ಬಿಟ್ಟು ಒಂದು ಗಾಜಿನ ಸೀಸದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ ಅಂದರೆ ಅದನ್ನು ಫೇಸ್ ಪ್ಯಾಕ್ ಆಗಿ ಸಹ ಯೂಸ್ ಮಾಡ್ಬೋದು. ನಾನು ಯಾವ ರೀತಿ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಾ ಇರುತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಯಾಕಂದರೆ ಇದು ಜಸ್ಟ್ ಹೆಲ್ತಿ ರೆಸಿಪಿ, ಓಕೆನಾ, ಫೇಸ್ ಪ್ಯಾಕ್ ರೆಸಿಪಿ ಎಲ್ಲ. ಹಾಗಾಗಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆಮೇಲೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು ತುಂಬ ಜಾಸ್ತಿ ಇರುತ್ತೆ. ಈ ಬೇಸಿಗೆಯಲ್ಲಿ ಆಗಿರ್ಬೋದು, ಯಾವುದೇ ಒಂದು ಏನೋ ಜಂಕ್ ಫುಡ್ ಆಗಿರೋ ಏನೋ ತಿಂದ್ಬಿಟ್ಟು ಹೊಟ್ಟೆ ನೋವು ಜಾಸ್ತಿ ಆದಾಗ ನಾವು ಏನು ಮಾಡ್ತೀವಿ, ಈ ದಾಳಿಂಬೆ ಹಣ್ಣನ್ನು ಆಳು ಹೊಟ್ಟೆಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇದನ್ನ ಆಳು ಹೊಟ್ಟೆಲಿ ತಿನ್ನೋದ್ರಿಂದ ನಾವು ಸಹ ನಿಯಮಿತವಾಗಿ ತಿಂತಾ ಬರಬೇಕು. ನಿಯಮಿತವಾಗಿ ತಿಂತಾ ಬಂದರೆ ದಿನಕ್ಕೆ ಒಂದು ಅಂತ ಬೆಳಗ್ಗೆ ಎದ್ಬಿಟ್ಟು ತಿಂತಾ ಬಂದರೆ ರಕ್ತಹೀನತೆನೂ ಕಡಿಮೆ ಆಗುತ್ತೆ, ನಮ್ಮ ದೇಹ ಶಕ್ತಿಯುತವಾಗಿರುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಏನು ತಿಂದರೂ ಹೊಟ್ಟೆ ನೋವೇ ಕಡಿಮೆ ಆಗಲ್ಲ ಅನ್ನೋರಿಗೆ ಇದು ಸಹ ಒಂದು ಒಳ್ಳೆ ಮದ್ದಾಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಕಿವಿ ಹಣ್ಣು ಸಹ ಯೂಸ್ ಮಾಡಿದ್ದೀನಿ. ನಾನು ಮಾಡೋ ರೆಸಿಪಿಗೆ ಕಿವಿ ಹಣ್ಣಲ್ಲೂ ಸಹ ವಿಟಮಿನ್ ಸಿ ತುಂಬ ಹೇರಳವಾಗಿದೆ. ಕಿವಿ ಹಣ್ಣು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಇತ್ತೀಚೆಗಂತೂ ಮೇನ್ ಏನಾಗ್ಬಿಟ್ಟಿದೆ ಅಂದರೆ ಒಂದು ಕಿವಿ ಹಣ್ಣಿಂದ ಜ್ವರ ಬಂದವರಲ್ಲೇ ಕಿವಿ ಹಣ್ಣು ಯೂಸ್ ಮಾಡೋದು. ಅದರಲ್ಲಿ ಅದನ್ನು ತಿಂದುಬಿಟ್ರೆ ಜ್ವರ ಎಲ್ಲ ವಾಸಿಯಾಗುತ್ತೆ ಅನ್ನೋದಂತೂ ನಂಬಿಕೆ ಇದೆ. ಅದು ನಂಬಿಕೆ ಮಾತ್ರ ಅಲ್ಲ, ಅದನ್ನು ನಿಯಮಿತವಾಗಿ ಬಳಸೋದ್ರಿಂದ ಕಿವಿ ಹಣ್ಣಿಂದ ಜ್ವರ ಕೂಡ ಕಡಿಮೆ ಆಗುತ್ತೆ. ಯಾರಿಗೆ ಬಿಟ್ಟು ಜ್ವರ ಬರ್ತಿದೆ ಅಂತಾರಲ್ಲ, ಅದನ್ನು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಕಿವಿ ಹಣ್ಣನ್ನು ನೀವು ಕೊಡ್ತಾ ಬನ್ನಿ. ಆದಷ್ಟು ಹೆಲ್ತ್ ಚೆನ್ನಾಗಿರುತ್ತೆ, ಜ್ವರ ಕೂಡ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಈ ಕಿವಿ ಹಣ್ಣಲ್ಲಿ ಶುಗರ್ನೂ ಸಹ ಕಡಿಮೆ ಮಾಡೋವಂಥ ಗುಣವೂ ಇದೆ. ಈ ನಾನು ಯೂಸ್ ಮಾಡಿರೋ ಪಪ್ಪಾಯ ಆಗಿರ್ಬೋದು, ಚೆರಿ ಆಗಿರ್ಬೋದು, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಸಹ ಯೂಸ್ ಮಾಡಿದ್ದೀನಿ. ಆ ಡ್ರೈ ಫ್ರೂಟ್ಸಲ್ಲೂ ಸಹ ತುಂಬ ನಮ್ಮ ಬಾಡಿಗೆ ಶಕ್ತಿ ಕೊಡುವಂಥ ಎಲ್ಲ ಗುಣಗಳು ಆ ಡ್ರೈ ಫ್ರೂಟ್ಸಲ್ಲೂ ಇದೆ ಅಂತ ನಾವು ಹೇಳ್ಬೋದು. ನಮ್ಮ ಒಂದು ಪ್ರಕೃತಿಯಲ್ಲಿ ಬಿಡೋವಂಥ ಒಂದೊಂದು ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಮಣ್ಣಲ್ಲೂ ಸಹ ರೋಗ ನಿರೋಧಕ ಶಕ್ತಿ ಇದೆ, ನಮ್ಮ ಕಾಯಿಲೆಗಳನ್ನ ಗುಣ ಮಾಡುವಂಥ ಶಕ್ತಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆಯುರ್ವೇದಿಕ್ ಯೂಸ್ ಮಾಡೋದೇ ಆ ರೀತಿ ಅಲ್ವಾ, ಮಣ್ಣಿಂದನೂ ಸಹ ಅವರು ನಮಗೆ ಮೆಡಿಸಿನ್ ಕೊಡ್ತಾರೆ. ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಬೇರುಗಳಿಂದನೂ ಸಹ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ, ನಮ್ಮ ಒಂದು ವರ್ಲ್ಡಲ್ಲೇ ಇರ್ಬೋದು, ದೇಶ ಅಂತಲ್ಲ ವರ್ಲ್ಡಲ್ಲೇ ಮಣ್ಣಿನಲ್ಲಿ ಸಿಗೋ ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಅದರಿಂದ ನಾವು ಆರೋಗ್ಯಕರ ಒಂದು ಔಷಧಿ ಗುಣ ಇದೆ ಅಂತ ಹೇಳ್ಬೋದು ನಾವು.
ಇನ್ನು ಮೇಯ್ನಾಗಿ ಯೂಸ್ ಮಾಡಿರೋದು ಅಂದರೆ ಮಿಲ್ಕ್, ಹಾಲನ್ನ ಯೂಸ್ ಮಾಡಿದ್ದೀನಿ. ಈ ಹಾಲಿನಲ್ಲಂತೂ ಹೇಳಬೇಕಾಗಿಲ್ಲ, ಯಾಕಂದರೆ ಈ ಹಣ್ಣಾದರೂ ನಾವು ಕೊಂಡ್ಕೊಂಡು ಬಂದು ತೊಗೋಬೇಕು. ಈ ಹಾಲಂದರೆ ದಿನನಿತ್ಯವಾಗಿ ನಾವು ಯೂಸ್ ಮಾಡ್ತೀವಲ್ವ, ಈ ಹಾಲಲ್ಲಿ ಏನು ಅಂತ ಒಂದು ಒಳ್ಳೆ ಗುಣ ಇದೆಯಪ್ಪ. ನಮ್ಗೆ ಈ ಹಣ್ಣೆಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ, ಜಸ್ಟ್ ಹಾಲು ಮಾತ್ರ ತೊಗೋಬೋದು ನಮ್ಮ ದೇಹಕ್ಕೆ. ಅಂದರೆ ಇವಾಗ ನಿಮಗೆ ಚಳಿಗಾಲದಲ್ಲಿ ಬಾಡಿ ಮೇಲೆ ಯಾವ ರೀತಿ ಬಾಡಿ ಲೋಷನ್ ಹಚ್ತಿರಲ್ವ, ಅದೇ ರೀತಿ ನಿಮ್ಮ ಬಾಡಿಯೊಳಗೆ ಲೋಷನ್ ಹಚ್ಚೋದು ಹೇಗೆ ಅಂತ ಅಂದರೆ, ದಿನನಿತ್ಯ ಒಂದು ಟೀ ಗ್ಲಾಸಷ್ಟು ನೀವು ಹಾಲನ್ನ ಸೇವಿಸ್ತಾ ಬಂದರೆ ಬಾಡಿ ಮೇಲೆ ಹೇಗೆ ಲೋಷನ್ ಹಚ್ತಿರಲ್ಲ, ಅದೇ ರೀತಿ ಬಾಡಿ ಒಳಗಡೆ ಹಾಲು ಕುಡಿಯೋದ್ರಿಂದ ಅದು ಲೋಷನ್ ರೀತಿಲಿ ಬಾಡಿ ಲೋಷನ್ ಟೈಪ್ ಯೂಸ್ ಆಗುತ್ತೆ. ಯಾರಿಗೆಲ್ಲ ಬೆಳಗ್ಗೆ ಎದ್ದಳಕ್ಕೆ ಆಗಲ್ಲ, ಸ್ಟ್ರೆಸ್ ಆಗ್ತಿದೆ, ಅಯ್ಯೋ ಇನ್ನೂ ಮಲಗಬೇಕು ಅಂತ ಹೇಳಿ ಯಾರೆಲ್ಲ ಅನ್ಕೋತೀರಾ, ಈ ಹಾಲನ್ನ ಟೀ ಕುಡಿಯೋ ಗ್ಲಾಸಲ್ಲಿ ಡೈಲಿ ಹಾಲನ್ನ ಯೂಸ್ ಮಾಡೋದ್ರಿಂದ ಅದು ಸಹ ನಿಮಗೆ ಹೆಲ್ತ್ಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಓವರಾಗಿ ಕುಡಿಯೋದು ಬೇಡ, ಕೆಲವೊಬ್ಬರಿಗೆ ಕಫ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಸಾಕು ಟೀ ಕುಡಿಯೋ ಗ್ಲಾಸಲ್ಲಿ ಯೂಸ್ ಮಾಡ್ತಾ ಬನ್ನಿ, ಅದು ನಿಮಗೆ ತುಂಬ ಶಕ್ತಿಯುತವಾಗಿ ಸಹ ಒಂದು ಆರೋಗ್ಯಕ್ಕೆ ಯೂಸ್ ಆಗುತ್ತೆ. ನೋಡಿದ್ರಲ್ಲ ನಾನು ಮಾಡೋ ಇವಾಗ ತೋರಿಸೋ ರೆಸಿಪಿಲಿ ಯಾವ್ಯಾವಂಥ ಶಕ್ತಿ ಗುಣಗಳಿರುವ ಒಂದು ಹಣ್ಣುಗಳಾಗಿರ್ಬೋದು, ಹಾಲಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದರಲ್ಲಿ ಏನೇನೆಲ್ಲ ಯೂಸ್ ಇದೆ ಅಂತ ನಾನು ಹೇಳ್ದಲ್ವ. ಅದನ್ನ ಯಾಕೆ ಹೇಳಿದೆ ಅಂದರೆ, ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡಿದರೆ ಅಯ್ಯೋ ಹೌದು ಅಂತ ಹೇಳಿ ಒಂದು ಪಾಸಿಟಿವ್ ಮೈಂಡಿಂದ ಆ ರೆಸಿಪಿನ ನೀವು ಕಂಟೆಂಟ್ ಎಲ್ಲ ಯೂಸ್ ಮಾಡಿಬಿಟ್ಟು ಆ ರೆಸಿಪಿ ರೆಡಿ ಮಾಡಿ ನಿಮ್ಮ ದೇಹಕ್ಕೆ ತೊಗೊಂಡ್ರೆ, ನಾನೆಲ್ಲ ತೋರಿಸಿರೋ ಹಣ್ಣಾಗಿರೋದು, ನಾನು ಹೇಳಿರೋ ಹಣ್ಣುಗಳಿಂದ ಏನೇನೆಲ್ಲ ಒಳ್ಳೆಯದಾಗುತ್ತೆ, ಯಾವ ರೀತಿ ಯೂಸಸ್ ಇದೆ ಅನ್ನೋದನ್ನು ನಿಮಗೆ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ಯಾಕೆ ನಿಮಗೆ ನನ್ನ ಡೈರೆಕ್ಟ್ ರೆಸಿಪಿನೇ ತೋರಿಸ್ಬೋದಾಗಿತ್ತು ಅಲ್ವಾ, ಬಟ್ ಆ ರೆಸಿಪಿ ಡೈರೆಕ್ಟಾಗಿ ತೋರಿಸ್ಬಿಟ್ಟಿದ್ರೆ ಏನಾಗಿದೆ, ಹಣ್ಣು ತಂದಿದ್ದಾರೆ, ಹಣ್ಣಿಂದ ಒಂದು ರೆಸಿಪಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ಅಷ್ಟೇ ಆಗುತ್ತೆ. ಬಟ್ ಅದರಲ್ಲಿ ಏನೇನೆಲ್ಲ ಯೂಸಸ್ ಇದೆ ಅಂತ ನಿಮಗೆ ನಾನು ಹೇಳೋದ್ರಿಂದ, ಹೌದು ಇದರಲ್ಲೆಲ್ಲ ಇಷ್ಟೊಂದೆಲ್ಲ ಯೂಸ್ ಇದೆ, ನಾವು ತೊಗೊಳ್ಳೇಬೇಕು, ಯಾವುದಕ್ಕೆ ಏನೆಲ್ಲ ಯೂಸ್ ಮಾಡಿದರೆ ಯಾವ ರೋಗ ಪರಿಹಾರ ಆಗುತ್ತೆ ಅನ್ನೋದು ನಿಮಗೂ ತಿಳಿಯುತ್ತೆ. ಪಾಸಿಟಿವ್ ಮೈಂಡಿಂದ ಯಾವುದೇ ಒಂದು ಔಷಧಿನ ಪಾಸಿಟಿವ್ ಮೈಂಡಿಂದ ನೀವು ತೊಗೊಂಡ್ರೆ ಅದು ಗುಣಮುಖವಾಗುತ್ತೆ. ಯಾಕಂದರೆ ವಿಲ್ ಪವರ್ ಅನ್ನೋದು ತುಂಬ ಮುಖ್ಯ ಅಲ್ವಾ. ನಾವು ಏನೇ ಒಂದು ಮೆಡಿಸಿನ್ಸ್ ತೊಗೋಬೇಕಾದ್ರೂ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡಬೇಕು. ಮೊದಲು ಬಾಡಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನೀವು ಯಾವುದು ಲಕ್ಷ ಕೋಟಿ ರೂಪಾಯಿ ನಮ್ಮ ಬಾಡಿನೇ ರೆಸ್ಪಾನ್ಸ್ ಮಾಡಲಿಲ್ಲ, ನೀವು ತೊಗೊಳ್ಳೋ ಮೆಡಿಷನ್ಸ್ಗೆ ಬಾಡಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಾ? ಮೇನ್ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡಬೇಕಲ್ವ. ಅದಕ್ಕೋಸ್ಕರ ನಾವು ಒಳ್ಳೆಯದನ್ನ ಥಿಂಕ್ ಮಾಡಬೇಕು, ಪಾಸಿಟಿವ್ ಥಿಂಕ್ ಮಾಡಬೇಕು. ಓಕೆ, ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾನು ರೆಸಿಪಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ದ ರೆಸಿಪಿ. ಓಕೆ, ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ರೆಸಿಪಿನಂತ. ಓಕೆ ನೋಡಿ, ನಾನು ಈಗಾಗಲೇ ನಿಮಗೆ ಮಾಹಿತಿ ತಿಳಿಸಿರೋ ಪ್ರಕಾರ ಯಾವ್ಯಾವ ಹಣ್ಣುಗಳನ್ನ ತೊಗೋತಿದ್ದೀನಿ, ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ತಿದ್ದೀನಿ. ಮೊದಲು ಎಲ್ಲ ಹಣ್ಣುಗಳನ್ನ, ಪಪ್ಪಾಯ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಅನಾನಸ್, ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಆ ಹಣ್ಣುಗಳನ್ನ ತೊಗೊಳ್ಳಿ. ನಾನಿಲ್ಲಿ ದ್ರಾಕ್ಷಿ, ಪಪ್ಪಾಯ, ಅನಾನಸ್, ಕಿವಿ ಹಾಗೆ ಚೆರಿ ಇವೆಲ್ಲ ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಹಣ್ಣುಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡಿದ್ದೀನಿ. ಚೆರಿನ ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲ ಹಣ್ಣುಗಳನ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಒಲೆ ಮೇಲೆ ಹಾಲನ್ನ ಕಾಯ್ಲಿಕ್ಕೆ ಇಡಬೇಕು. ನಮಗೆ ಅರ್ಧ ಲೀಟ್ರ್ ಹಾಲು ಇಟ್ಟಿದ್ದೀನಿ, ನಮಗೆ ಮನೆಗೆ ಬೇಕಾಗುವಷ್ಟು. ನಂತರ ಒಂದು ಬೌಲಲ್ಲಿ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡ್ಬಿಟ್ಟು ತಣ್ಣಗಿರೋ ಹಾಲಲ್ಲಿ ಕಲಿಸ್ಕೊಳ್ಬೇಕು. ಆಮೇಲೆ ಈ ರೀತಿ ಕುದಿ ಬಂದಮೇಲೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಕಬೇಕು. ಈ ರೀತಿ ನೋಡಿ ಚೆನ್ನಾಗಿ ಕಲಕಿದ್ರೆ ಒಂದೆರಡು ಕುದಿ ಚೆನ್ನಾಗಿ ಬರೋವರೆಗೂ ಕಲಕ್ತಾ ಇರಬೇಕು. ಅದಾದಮೇಲೆ ಸ್ವಲ್ಪ ಒಂದು 5 ಮಿನಿಟ್ಸ್ ಕುದ್ದು ಆದಮೇಲೆ ಅದನ್ನು ಸ್ಟವ್ ಆಫ್ ಮಾಡಬೇಕು. ನಾನು ಇದಕ್ಕೆ ಸ್ವೀಟ್ಗೆ ಏನು ಮಾಡಿದ್ದೀನಿ, ಸಕ್ಕರೆಗಿಂತ ಕಲ್ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಕಲ್ಸಕ್ಕರೆ ದೇಹಕ್ಕೂ ತಂಪು, ಶುಗರ್ ಕಂಟೆಂಟ್ ಸ್ವಲ್ಪ ಚೆನ್ನಾಗಿರುತ್ತೆ, ದೇಹಕ್ಕೆ ಹೊಂದ್ಕೊಳ್ಳುತ್ತೆ ಅಂತ. ನೋಡಿ ಈ ರೀತಿ ಚೆನ್ನಾಗಾಗಿದೆ. ತಣ್ಣಗಾದಮೇಲೆ ನಾನು ಅದನ್ನ ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ದೆ, ಫ್ರಿಜ್ಜರಲ್ಲಿ ಇಟ್ಟಿರಲಿಲ್ಲ. ನಾನು ಹೊರಗಡೆನೇ ಇಟ್ಬಿಟ್ಟು ಕೂಲ್ ಮಾಡಿದ್ದೀನಿ. ಯಾಕಂದರೆ ಫ್ರಿಜ್ಜರಲ್ಲಿ ಇಟ್ಟರೆ ಅದರಲ್ಲಿ ಯಾವುದು ಪೌಷ್ಟಿಕಾಂಶ ಇರಲ್ಲ ಅಂತ ನಾನು ಹೊರಗಡೆ ಇಟ್ಟೆ ಕೂಲ್ ಮಾಡಿದ್ದೀನಿ. ಈ ರೀತಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಹೊರಗಡೆ ಇಟ್ಟೆ ಕೂಲ್ ಮಾಡ್ಕೊಳ್ಳಿ, ಫ್ರಿಜ್ಜರಲ್ಲಿ ಬೇಡ. ಯಾಕಂದರೆ ಅದರಲ್ಲಿ ಯಾವ ಪೌಷ್ಟಿಕಾಂಶನೂ ಇರಲ್ಲ, ಎಲ್ಲ ಹೀರ್ಕೊಂಡಿರುತ್ತೆ. ನಾವು ಉಳಿದಿರೋ ಸಪ್ಪೆ ಆಹಾರನ ತೊಗೊಂಡಾಗೆ ದಯವಿಟ್ಟು ಯಾರೂ ಯೂಸ್ ಮಾಡಬೇಡಿ. ಈ ರೀತಿ ಸರ್ವ್ ಮಾಡ್ಕೊಂಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೆಸಿಪಿ. ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೆ ನಾನು. ನೀನು ನೋಡಿ ರೆಸಿಪಿ ಹೇಗೆ ಬಂದಿದೆ, ಸೂಪರಾಗಿ ಬಂದಿದೆ. ನಾನು ಇದು ಇವಾಗ ಹೇಗೆ ಬಂದಿದೆ ಅಂತ ನಾನು ಇದನ್ನ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಸೂಪರಾಗಿ ಬಂದಿದೆ ನೋಡಿ. ಬೇಸಿಗೆಗೆ ಹೇಳಿ ಮಾಡಿಸಿದಂಥ ರೆಸಿಪಿದು. ಯಾರಿಗೆಲ್ಲ ಊಟ ಹೋಗಲ್ಲ ಅಂತ ಹೇಳ್ತಿರಲ್ಲ ಅವ್ರು ಈ ರೆಸಿಪಿನ ಟ್ರೈ ಮಾಡಿ. ಓಕೆನಾ, ಹೊರಗಡೆ ಜಂಕ್ ಫುಡ್ನ ತೊಗೊಳ್ಬೇಡಿ. ಹಾಗೆ ನಾವು ತೋರಿಸಿದ ರೀತಿ ಹೇಗೆ ಬಂದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.